ಪ್ರೇಮಿಗಳ ಬಾಳಿಗೆ ಬೆಳಕಾದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪ್ರೇಮಿಗಳಿಗೆ ಕಾನೂನು ರಕ್ಷಣೆ ನೀಡಿ ಮಾನವೀಯತೆ ಮೆರೆದ್ರು. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಯುವ ಪ್ರೇಮಿಗಳು ಮನೆಯವರನ್ನ ಎದುರುಹಾಕೊಂಡು ಪ್ರೀತಿಸ್ತಾರೆ. ಮನೆಯವರು ಒಪ್ಪದಿದ್ದಾಗ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗ್ತಾರೆ. ಮತ್ತೆ ಕೆಲವೊಮ್ಮೆ ಪೊಲೀಸರ ಮೊರೆ ಹೋಗಿ ನಮ್ಗೆ ರಕ್ಷಣೆ ಬೇಕು ಎಂದು ಬೇಡ್ಕೊಳ್ತಾರೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಸಿದ್ಧಾರ್ಥ ನಗರದ ನಿವಾಸಿಗಳಾದ ಯುವ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ದು, ಮನೆಯವರ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಓಡ್ ಹೋಗಿ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ರು. ಈ ಸಂಬಂಧವಾಗಿ 2 ದಿನಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ಅನ್ನ ದಾಖಲಿಸಲಾಗಿತ್ತು. ದೂರನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ಪ್ರೇಮಿಗಳನ್ನ ಪತ್ತೆ ಹಚ್ಚಿದ್ರು. ಅದಾದ ಬಳಿಕ ಏನ್ ಮಾಡಿದ್ರು ಗೊತ್ತಾ? ಹಾಗಾದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಎಸ್ ವೀಕ್ಷಕರೇ, ಪ್ರೇಮಿಗಳಿಬ್ಬರು ಪ್ರೀತಿಸಿ ಮನೆಯವರು ಒಪ್ಪದಿದ್ದಾಗ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ರು. ಕಂಪ್ಲೇಂಟ್ ಕೊಟ್ಟಿದ್ದ ಕಾರಣ ಶಿಡ್ಲಘಟ್ಟ ಪೊಲೀಸರು ಪ್ರೇಮಿಗಳನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ರು. ಇಬ್ಬರು ತಮ್ಮ ಇಷ್ಟದಂತೆ ಮದುವೆಯಾಗಿರುವುದನ್ನ ಖಚಿತಪಡಿಸಿಕೊಂಡ ನಂತರ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯ ಅಧ್ಯಕ್ಷರ ಮುಖಂಡತ್ವದಲ್ಲಿ ನವ ವಧು-ವರರು ಹೂವಿನ ಹಾರವನ್ನ ಬದಲಾಯಿಸಿಕೊಂಡು ಕಾನೂನು ಬದ್ಧವಾಗಿ ಜೊತೆಗಿರಲು ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಇನ್ನು ಈ ಕುರಿತು ಸ್ವತಃ ಪಿಎಸ್ಐ ವೇಣುಗೋಪಾಲ್ ಮಾತನಾಡಿ, ಇವರಿಬ್ರು ಕೂಡ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ರು. ಕಂಪ್ಲೇಂಟ್ ಬಂದ ಕಾರಣ ನಾವು ಹೋಗಿ ಅವರನ್ನ ಕರೆದುಕೊಂಡು ಬಂದಿದ್ವು. ಇದೀಗ ಪೊಲೀಸ್ ಠಾಣೆಯ ಮುಂದೆ ಎಲ್ಲರ ಸಮ್ಮುಖದಲ್ಲಿ ಹಾರವನ್ನ ಬದಲಾಯಿಸಿಕೊಂಡಿದ್ದಾರೆ ಎಂದಿದ್ದಾರೆ. ನಮಸ್ಕಾರ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ ಜನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವನ್ನು ಪತ್ತೆ ಹಚ್ಚಿದಾಗ ಈ ಥರ ಇಬ್ಬರು ಹೋಗಿ ಧರ್ಮಸ್ಥಳದಲ್ಲಿದ್ದರು. ಧರ್ಮಸ್ಥಳದಿಂದಾನೆ ಕರ್ಕೊಂಬಂದು ಈ ಜನ ಅವರು ತಂದೆ ತಾಯಿ ಒಪ್ಪಿಗೆ, ಹುಡುಗಿಯವ್ರ ತಂದೆ ತಾಯಿ ಮತ್ತು ಹುಡುಗನವ್ರ ತಂದೆ ತಾಯಿ ಮತ್ತು ಅವರೆಲ್ಲ ಹಿರಿಯರು ಒಪ್ಪಿಗೆ ಮೇರೆಗೆ ಇದನ್ನು ಒಬ್ಬರಿಗೊಬ್ಬರು ಪ್ರೀತಿಸಿದ್ದಾರೆ. ಅವ್ರು ಮದುವೆ ಮಾಡಿಕೊಂಡಿದ್ದಾರೆ. ಸರ್, ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರ ಸರ್? ಇಲ್ಲ, ಧರ್ಮಸ್ಥಳದಲ್ಲೇ ಅವ್ರು ತಾಳಿ ಕಟ್ಕೊಂಡಿದ್ರು. ಈಗ ಇಲ್ಲಿ ಆರುಗಳು ಅವರು ಹಿರಿಯರ ಸಮ್ಮುಖದಲ್ಲಿ ಆರುಗಳು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸರ್, ಅವ್ರ ತಂದೆ ಬಂದಿದ್ದಾರಾ ಇಲ್ಲಿಗೆ? ಎಲ್ಲ ಬಂದಿದ್ದಾರೆ. ಇಬ್ಬರು ತಂದೆ ಬಂದಿದ್ದಾರೆ ಸರ್? ಎಲ್ಲ ಒಪ್ಪಿಗೆಯಿಂದಾನೆ ನಡೆಯುತ್ತೆ. ಎಲ್ಲ ಒಪ್ಪಿಗೆಯಿಂದಾನೆ ನಡೆಯುತ್ತೆ. ಇನ್ನು ಇದೇ ವೇಳೆ ವೇಣುಗೋಪಾಲ್ ಅವರು ಯುವ ಪ್ರೇಮಿಗಳಿಗೆ ಹೆಲ್ಮೆಟ್ ಅನ್ನ ವಿತರಿಸಿ ಮುಂದಿನ ದಿನಗಳಲ್ಲಿ ದ್ವಿಚಕ್ರ ವಾಹನದಲ್ಲಿ ತೆರಳುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕೆಂದು ಸಲಹೆ ನೀಡಿದ್ರು. ಈ ವೇಳೆ ಸಿಹಿಯನ್ನ ವಿತರಿಸಲಾಯಿತು. ಬಂದಿದ್ದವರೆಲ್ಲರೂ ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.